ಇವತ್ತು ಮನವಿ ಕೊಡಕತ್ತೀವಿ. ಇದಕ್ಕೂ ಸರ್ಕಾರ ಸ್ಪಂದಿಸ್ತಾ ಹೋದರೆ ಬೆಳಗಾವಿ ಅಧಿವೇಶನದಲ್ಲಿ ಉಗ್ರ ಹೋರಾಟ ಮಾಡಲಿಕ್ಕೂ ತಯಾರಾಗಿದ್ದೀವಿ. ಅದನ್ನು ಉಡುಪಿ ಸಂಕಲ್ಪ ಸಭೆಯಲ್ಲಿ ಅದನ್ನು ಘೋಷಣೆ ಮಾಡಿದ್ದೀವಿ. ಇಲ್ಲಿ ಸಾಫ್ಟು ಹಾರ್ಡ್ ಅನ್ನೋಂಥ ಪ್ರಶ್ನೆ ಬರೋದೇ ಇಲ್ಲ. ನಮ್ಮ ಸಮುದಾಯದ ಶಾಸಕರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಸರ್ಕಾರಕ್ಕೆ ಯಾವ ರೀತಿ ಒತ್ತಡ ಹಾಕಬೇಕು ಅನ್ನೋದನ್ನು ಹೋರಾಟ ಸಮಿತಿ ತೀರ್ಮಾನ ಮಾಡ್ತಾರೆ. ಆ ಪ್ರಕಾರ ಒತ್ತಡ ಮಾಡ್ತಾರೆ. ಹೋರಾಟ ಮತ್ತು ನಿರಂತರ, ಸಾಫ್ಟ್ನೆಸ್ ಹಾರ್ಡ್ನೆಸ್ ಪ್ರಶ್ನೆ ಬರೋದಿಲ್ಲ. ಹೋರಾಟನೇ ವಿಭಜನೆ ಆಗಬೇಕು ಸರ್. 2D ನಮಗೆ ಕನ್ನಡ ಸ್ವತಂತ್ರ ಅಂತ ಕೆಲವರು ಹೇಳ್ಕೊಂಡು ವಿಭಜನೆ ಆಗಿ ಹೋಗ್ಬಿಡ್ತು ಸರ್. ಈಗ ನೀವು ಮತ್ತೆ ಹೇಳ್ತಾ ಇದ್ದೀರಿ 2D ಆದರೂ ನಮ್ಗೆ ಕೊಡ್ರಿ ಅಂತ ಹೇಳಿ. ಅಲ್ಲ ಯಾಕೆ ಅಲ್ಲಲ್ಲ, ಈಗ ನೋಡಿರಿ, ನಮಗೇನು ಮೀಸಲಾತಿ ಯಾರು ಹೋಗ್ತಾರೋ ಬರಲಿ, ಒಟ್ಟು ಮಕ್ಕಳಿಗೆ ಅನುಕೂಲ ಆಗಲ್ಲ ನಾನು ಆಲೋಚನೆ ಮಾಡ್ತೇನೆ. ಅವರು ವೈಯಕ್ತಿಕ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ, ಅದು ನಮ್ಗೆ ಸಂಬಂಧ ಇಲ್ಲ. ನಮಗೇನು ನಮ್ಮ ಮಕ್ಕಳಿಗೆ ನಾವು 1000 ಮಕ್ಕಳಿಗೆ ಒಳ್ಳೇದಾಗಂತ ಬಯಸಿದ್ವಿ. ಅವ್ರದ್ದು ಹಿಂಗೆ ಬರೀ ಇಡೀ ಸಮಾಜನ ಒಂದಾಗಿತ್ತು ನಿಮ್ಮ ಜೊತೆ, ಆದರೆ ಸಮಾಜನ ಒಡೆದೋಯ್ತು 2D. ಇಲ್ಲ ಅದೇನು ಒಡೆದೋಗಿಲ್ಲ. ಸಮಾಜ ಯಾವತ್ತೂ ಗಟ್ಟಿಯಾಗೈತಿ. ಸಮಾಜಕ್ಕೆ ಆ ಸಂದರ್ಭದಲ್ಲಿ ಏನಾಯಿತು, ನಾವು 2A ಕೇಳಿದಾಗ ಕೊನೆಗಳಿಗೆ 2D ಅಂತ ಕೊಟ್ಟರು. ಆದರೂ ನಾನು ಸ್ವೀಕಾರ ಮಾಡಿದೆ. ಯಾಕಪ್ಪ ಅಂದರೆ ನಾವು 3ಯಿಂದ 2ವರೆಗೆ ಓದಿಲ್ಲ, ಒಂದು ಅಂತಃಕರಣ ಓದಿಲ್ಲ ಸ್ಟೆಪ್ಪಿಗೆ. ಮತ್ತು ಸರ್ಕಾರ ಬಂದ ಮೇಲೆ ಹೆಚ್ಚಳ ಮಾಡಲಿಕ್ಕೆ ಹೋರಾಟ ಮಾಡಿದ್ರಾಯ್ತು ಅಂತೇಳಿ ಯಾವುದೇ ಸಮುದಾಯದ ಮೀಸಲಾತಿ ಚಳವಳಿ ಹಿಂದೆ ವಾಲ್ಮೀಕಿ ಜನಾಂಗದ ಹೋರಾಟ ಮಾಡಿದಾಗ ಅವರಿಗೆ 2Aದಿಂದ ಎಷ್ಟಿಗೆ ಶಿಫಾರಸು ಮಾಡಿದ್ರು 1994ರಲ್ಲಿ. 30 ವರ್ಷ ಹೋರಾಟ ಮಾಡಿ ಈಗ ಎಷ್ಟು ಏನಂತ ಮೀಸಲಾತಿ ಹೆಚ್ಚಳ ಮಾಡಿದ್ರು. ಅದಕ್ಕೆ ನಾವು ನಮ್ಮ ಗುರಿ 2A ಐತಿ, 15% ಒಳಗಡೆ. ಕೊನೆಗಳಿಗೆ ಸರ್ಕಾರ 3ಯಿಂದ ಹೊಸ ಗ್ರೂಪ್ ನಿರ್ಮಾಣ ಮಾಡಿದ್ರು, ಆದರೂ ಇಂಪ್ಲಿಮೆಂಟ್ ಆಗಲಿಲ್ಲ. ಅದಕ್ಕೆ ಮತ್ತೆ ನಾವು ಹೋರಾಟ ಶುರು ಮಾಡಿ ನಮಗೆ 2Aನೇ ಕೊಡಲಿ ಅಂತ. ಕಾರಣ ಅಂತಂದರೆ ನಮಗೆ ಅದು 2D ಇಂಪ್ಲಿಮೆಂಟ್ ಆಗಿದ್ದರೆ ಈ 1 ವರ್ಷ ಅವಧಿಯಲ್ಲಿ ಎಷ್ಟೋ ಮಕ್ಕಳಿಗೆ ಅನುಕೂಲ ಆಗಿದೆ. 7% ಅದು ಆಗಲಿಲ್ಲ. ಇಂಪ್ಲಿಮೆಂಟ್ ಆಗದ ಕಾರಣಕ್ಕೆ ನಾವು ಮತ್ತೆ ಮೂಲ ಹೋರಾಟವನ್ನು ಮತ್ತೆ ಕೈಗೆತ್ತಿಕೊಂಡು ಲಾಂಚಿಂಗ್ ಪ್ಯಾಡ್ ಆಗಿದೆ ನಾಯಕರುಗಳಿಗೆ, ರಾಜಕೀಯ ಪಕ್ಷದ ಮುಖಂಡರುಗಳಿಗೆ. ನೀವು ರಾಜಕೀಯ ಪಕ್ಷಗಳನ್ನು ಸೇರಿಸ್ಕೊಂಡಂಗೆ ಸರ್ಕಾರ ಬದಲಾದಂಗೆ ಹೊಸ ಹೊಸ ಮುಖಗಳು ನೋಡ್ರಿ, ಅವರು ಪಾಪ ನೋಡ್ರಿ, ರಾಜಕಾರಣಿಗಳು ಈ ಸಮಾಜದ ಹುಟ್ಟೇವೆ ಅಂತ ಉದ್ದೇಶಕ್ಕೆ ಋಣ ತೀರ್ಸಕ್ಕೆ ಬರ್ತಾರೆ. ಆಯಾ ಸರ್ಕಾರ ಬಂದು ಸಹಜವಾಗಿ ಅವ್ರಿಗೆ ಏನೇನೋ ಪಾಪ ಅವ್ರು ಬೇರೆ ಬೇರೆ ಭರವಸೆಗಳಿರ್ತವೆ, ಬೇರೆ ಬೇಕಂತ ಆಸೆ ಇರುತ್ತೆ. ಯಾರು ಬರ್ತಾರೋ ಅವ್ರನ್ನ ಕರ್ಕೊಂಡು ಹೋರಾಟ ಮಾಡ್ತೇವೆ. ಅಲ್ಲ, ನಾವಂತೂ ಮಿಸ್ಯೂಸ್ ಆಗ್ಲಿಕ್ಕೆ ಯಾರನ್ನೂ ಬಿಟ್ಟಿಲ್ಲ. ಅಲ್ಲ, ಅವ್ರು ಮಾಡ್ಕೊಂಡ್ರದು ಯಾರೇ ಮಾಡೋಕ್ಕಾಗತ್ತೆ. ಈ ಸಮಾಜವನ್ನು 100 ವರ್ಷ ಎಲ್ಲರೂ ಮಿಸ್ಯೂಸ್ ಮಾಡ್ಕೊಂಡಾರೆ. ಇನ್ನು ನಮ್ಮ ಸಮುದಾಯದವ್ರು ಮಾಡ್ಕೊಂಡ್ರೆ ಬಿಡು ಆಗ್ಬಿಡಪ್ಪ, ಅವ್ರಿಗೆ ಒಳ್ಳೆ ದೇವ್ರೆ ಒಳಗೆ ಮಾಡ್ಕೊಂಡು ಬಯಸ್ತೇವೆ. ಆಗಲಿ ಬಿಡ್ರಿ. ನೋಡ್ರಿ, ಒಳ್ಳೆಯ ಉದ್ದೇಶ. ಹಿಂದೆ ಸ್ವತಂತ್ರ ಚಳವಳಿ ಸಂದರ್ಭದಲ್ಲಿ ಸಹ ಸ್ವತಂತ್ರ ಹೋರಾಟವನ್ನು ಅನೇಕ ಜನ ಮಿಸ್ಯೂಸ್ ಮಾಡಿಕೊಂಡು ಬ್ರಿಟಿಷರು ರಾಜಿಯಾಗಿದ್ದು ಉದಾಹರಣೆ ಐತಿ. ಹಂಗೆ ನಮ್ಮ ಹೋರಾಟದಲ್ಲಿ ಕೆಲವು ಮಿಸ್ಯೂಸ್ ಮಾಡ್ಕೊಂಡ್ರೆ ಭಗವಂತ ನೋಡ್ತಾನೆ, ದೇವ್ರು ನೋಡ್ತಾನೆ. ಆದರೆ ನಾವು ಮಾತ್ರ ಪಾಸಿಟಿವ್ ಆಗಿ ಒಂದು 10 ಮಂದಿ ಒಂದು 2 ಮಿಸ್ಯೂಸ್ ಮಾಡ್ಕೊಂಡು 8 ಮಂದಿ ನಮ್ಮ ಜೊತೆ ಬರ್ತಾರಲ್ಲ, ಈ ಒಂದು ಪಾಸಿಟಿವ್ ಇಟ್ಕೊಂಡು ಹೋರಾಟ ಮಾಡ್ಕೊತೀವಿ. ರಾಜಕೀಯ ಪಕ್ಷಗಳು ಅನಿವಾರ್ಯತೆ ಮತ್ತು ಅನಿವಾರ್ಯ ಇಲ್ಲ ಅನ್ನೋದು ಪ್ರಶ್ನೆ ಮಾಡಲ್ಲ. ಅವರು ನಮ್ಮ ಜನಾಂಗದಲ್ಲಿ ಹುಟ್ಟಿದ ಕಾರಣಕ್ಕೆ ಅವರೆಲ್ಲರೂ ಬರಬೇಕು ಅಂತ ನಮ್ಮ ಅಪೇಕ್ಷೆ. ಬಂದವ್ರನ್ನ ಕರ್ಕೊಂಡು ಹೋಗ್ತೀವಿ. ಅಕಸ್ಮಾತ್ ಅವ್ರಿಗೆ ನಮ್ಮ ಹೋರಾಟದಿಂದ ಅವ್ರ ರಾಜಕೀಯ ಬೆಳೆದು ತೊಂದರೆ ಆಗೋದು, ನಾವು ಬೇಡ, ಮನೆ ಕೂತ್ಕೊಂಡು ಹೋರಾಟ ಮಾಡಲಿ, ಬೆಂಬಲ ಕೊಡಲಿ ಅಂತ ಬಯಸ್ತೀವಿ. ನಮಗೆ ಯಾವುದೇ ಕಾರಣಕ್ಕೆ ರಾಜಕೀಯ ಪಕ್ಷದವ್ರು ಬೇಕೇ ಬೇಕು ಅಂತನಿಲ್ಲ, ಬೇಡ ಅಂತನಿಲ್ಲ. ಈ ಜನಾಂಗದಲ್ಲಿ ಹುಟ್ಟಿದ್ರ ಕಾರಣಕ್ಕೆ ನೀವೆಲ್ಲ ಬಂದು ಭಾಗವಹಿಸ್ತೀವಿ ಅಂತೇಳಿ. ಅವರು ಬಂದು ಭಾಗವಹಿಸಿ ಸಮಾಜ ದುಡಿದ್ರೆ ಅವ್ರಿಗೂ ಒಳ್ಳೆಯದು. ಇಲ್ಲ ಸ್ವಾಮೀಜಿ, ನಮಗೆ ಕೆಲವು ಕಮಿಟ್ಮೆಂಟ್ ಅದಾವು, ನಾವು ಇಂಟರ್ನಲ್ ಸಪೋರ್ಟ್ ಮಾಡ್ತಾ ಅದಕ್ಕೂ ರೆಡಿ. ಇಲ್ಲ, ನಾನು ಇಂಟರ್ನಲ್ ಸಪೋರ್ಟ್ ಮಾಡಲ್ಲ, ಎಕ್ಸ್ಟರ್ನಲ್ ಸಪೋರ್ಟ್ ಮಾಡಲ್ಲ, ಅಧಿವೇಶನ ಮಾತಾಡ್ತಾ ಅದನ್ನು ಮಾಡಲಿ. ಒಟ್ಟಾರೆ ಯಾವ ಮುಖಾಂತರವಾಗಿ ನಮ್ಮ ಹೋರಾಟಕ್ಕೆ ಕೈ ಜೋಡಿಸೋದು ಕೆಲಸವನ್ನು ಅವ್ರು ಮಾಡಲಿ. ಪ್ರತ್ಯಕ್ಷವರು ಮಾಡಲಿ, ಅಪರೋಕ್ಷವಾಗಿರೋ ಮಾಡಲಿ, ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ನಂದೇನಪ್ಪ ಅಂತಂದರೆ ನಿರಂತರ ಹೋರಾಟ, ಆ ಗುರಿಯನ್ನು ಮುಟ್ತೀವಿ. ಈಗ 90% ನಾವೊಂದು ಮೆಟ್ಟನ್ನು ಹತ್ತಿದ್ದೀವಿ. ಈಗೇನು ಸರ್ಕಾರ ನಮ್ಮ ರಿಪೋರ್ಟ್ ಏನಿಗೆ ಬಂದಿದೆಯಲ್ಲ, ಆ ರಿಪೋರ್ಟನ್ನು ಇಂಪ್ಲಿಮೆಂಟ್ ಮಾಡೋ ಕೆಲಸ ಅಷ್ಟು ಉಳಿರ್ತಕ್ಕಂಥದ್ದು, ಅದ್ರ ಕಡೆ ಗಮನ ಕೊಡೋ ಕೆಲಸ ಮಾಡ್ತೀವಿ. ಇರ್ಬೋದು, ಏನು ಮಾಡೋಕ್ಕಾಗತ್ತೆ. ಇದು ಒಂದೇ ಹೋರಾಟ ಅಲ್ಲ, ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಹೋರಾಟಗಳಿರ್ತಕ್ಕಂಥ ಸಂದರ್ಭದಲ್ಲಿ ಇದು ಒಂದೇ ಈ ದೇಶದಲ್ಲಿ ಎಷ್ಟು ಹೋರಾಟಗಳಾಗಿದ್ದಾವಲ್ಲ, ಎಲ್ಲ ಹೋರಾಟಗಳಿರ್ತಕ್ಕಂಥ ಅಲ್ಲ. ನೀವಂತ ನಾನು ಅಂದಿಲ್ಲ, ನೀವು ಹೇಳಿದ್ ಕೇಳಕತ್ತೇನೆ. ನನಗಂತೂ ಇಲ್ಲ, ನಾನು ಹೇಳಕ್ಕೆ ಹೋಗೋದಿಲ್ಲ. ನಾನು ಅವರೆಲ್ಲರನ್ನೂ ಪಾಸಿಟಿವ್ ತೆಗೆದುಕೊಳ್ತೀನಿ. ನೀವು ಮಾಧ್ಯಮದಲ್ಲಿ ಹೇಳಿದ್ರಲ್ಲ ಸ್ವಾಮೀಜಿ, ಹಿಂಗೆಲ್ಲ ಕೆಲವು ಪರ್ಸೆಂಟ್ ಯಾರೇನು ಮಾಡೋಕ್ಕಾಗತ್ತೆ. ನಾನು ಒಳ್ಳೆಯರಂತ ಕರ್ಕೊಂಡು ಹೋಗ್ತೀನಿ. ಪಾಪ ಅವ್ರ ಕೆಲಸನೂ ಬಳಸ್ಕೊಂಡು ಯಾರೇನು ಮಾಡೋಕ್ಕಾಗತ್ತದ, ನಮಗೆ ಗೊತ್ತಾಗೋದಿಲ್ಲ ಪೂರ್ತಿ. ಹಾಗಾಗಿ ಜನಗಳು ಅವರೆಲ್ಲ ತಿಳುವಳಿಕೆ ಹೇಳ್ತಾರೆ. ಭಗವಂತ ಅವ್ರಿಗೆ ಸರಿಯಾಗಿರ್ತಕ್ಕಂಥ ಮನಸ್ಸು ಪರಿವರ್ತನೆ ಮಾಡ್ತಾನೆ. ಸಹಜ, ಮನುಷ್ಯನ ಜೀವನದಲ್ಲಿ ಹೋರಾಟ ಮಾಡೋ ಸಂದರ್ಭದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಅವ್ರಿಗೆ ಕೆಲವು ಅವ್ರಿಗೆ ಏನೇನೋ ಉದ್ದೇಶ ಇರ್ತವೆ, ಆಸೆ ಇರ್ತವೆ. ಹಂಗಿದ್ದಾಗ ನಾವು ಅವ್ರ ಆಸೆ ಭರವಸೆ ನಾನೇ ಕತ್ತಿಕ್ಬೇಕು. ಸ್ವಲ್ಪ ಹೋರಾಟಕ್ಕೆ ಬರ್ತಿಲ್ಲಪ್ಪ ಅಂತ ನಾವು ಏನು ಮಾಡ್ತೀನಿ, 100% ಬರೋಕೆ ಹೋದು 10% ಬರ್ತಿಲ್ಲಪ್ಪ, ನಿಂಗೆ ಸಾಲ ಮಾಡೋಕ್ಕೆ ಕರ್ಕೊಂಡು ಹೋಗ್ತೀನಿ ಬರ್ತೀವಿ. ಈಗ ಸ್ವಾಮೀಜಿ ಇವರಿಗೆ ಮಿನಿಸ್ಟರ್ ಮಾಡ್ರಿ, MLA
ಟಿಕೆಟ್ ಕೊಡ್ರಿ ಅಂತೇಳಿ ನೀವು ಪ್ರೆಷರ್ ಹಾಕಿದ್ರಿ, ಹೇಳಿಕೆ ಕೊಟ್ರಿ. ಈಗ ಅವರು ಎಲ್ಲ ಅಧಿಕಾರ ಇದ್ದಾಗಲೂ ಕೂಡ ನಿಮ್ಮ ಬೇಡಿಕೆ ಇಲ್ಲ ನೋಡ್ರಿ, ನಾನು ಹೇಳಿ ನೀವು ಹೋಗಿ ಅವ್ರಿಗೆ ನೀವು ಚಳವಳಿ ಪತ್ರ, ಮನವಿ ಪತ್ರ ಕೊಡೋ ಪರಿಸ್ಥಿತಿ ಬಂದಿತ್ತಂದ್ರೆ ಯಾಕೆ ಹಿಂಗಾಯ್ತು? ನೋಡ್ರಿ, ನಾನು ಪಾದಯಾತ್ರೆ ಮಾಡೋದಕ್ಕೆ ಮುಂಚಿತವಾಗಿ ನನ್ನ ತಲೆಗೆ ನಮ್ಮವ್ರ ಮಂತ್ರಿ ಆಗಬೇಕು, ನಮ್ಮವ್ರ ಮುಖ್ಯಮಂತ್ರಿ ಏನೇನೋ ಕನಸುಗಳಿದ್ವು. ಈ ಪಾದಯಾತ್ರೆ ಹೋರಾಟ ಶುರು ಮಾಡಿದ ಮೇಲೆ ನನ್ನ ಆಲೋಚನೆ ಇತ್ತು, ಮಂತ್ರಿ ಸ್ಥಾನಕ್ಕಿಂತ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಮೀಸಲಾತಿ ಮುಖ್ಯತ್ವ ಒಂದೇ ನನ್ನ ಘೋಷವಾಕ್ಯ. ಸರ್ಕಾರ ಬಂದಾಗ ನನ್ನ ಪ್ರಾತಿನಿಧ್ಯ ಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ದೀನಿ. ಅದು ಯಾವ ಕಾರಣಕ್ಕೂ ಹೋರಾಟ ಶುರು ಮಾಡಿದ ಮೇಲೆ ಇಲ್ಲಿವರೆಗೂ ನಮಗೆ ಮಂತ್ರಿ ಸ್ಥಾನ ಬೇಕು, ಮುಖ್ಯಮಂತ್ರಿ ಸ್ಥಾನ ಬೇಕು ಅಂತೇಳಿ ಒತ್ತಡ ಕೆಲಸವನ್ನು ನಾನು ಎಂದೂ ಮಾಡೋಕ್ಕೋಗಿಲ್ಲ. ನನ್ನ ಉದ್ದೇಶ ಏನು, ಪ್ರಾತಿನಿಧ್ಯ ಬೇಕು ಅಂತೇಳಿ ಒಬ್ಬ ಗುರುಗಳಾಗಿ ಸಲಹೆ ಕೊಟ್ಟಿದ್ದೀನಿ ಸರ್ಕಾರಕ್ಕೆ, ಅವಕಾಶ ಕೊಡಿ ಅಂತ. ಕೊಟ್ಟರೆ ಅವರೇ ಒಳ್ಳೆಯದು, ಬಿಟ್ಟರೆ ನಾವೇನು ಬೇಜಾರಾಗಲ್ಲ. ನಮ್ಮ ಉದ್ದೇಶ ಕೇವಲ 2A ಮೀಸಲಾತಿ. 2A ಮೀಸಲಾತಿ ಬಂದ ಮೇಲೆ ಯಾವುದೇ ಕಾರಣಕ್ಕೂ ನಾನು ಬಹಿರಂಗವಾಗಿರ್ಬೋದು ಸರ್ಕಾರಕ್ಕೆ ಮುಜುಗರ ತರುವಂಥ ಇಂದಿನ ಒಳಗೆ ಯಾವುದೇ ಸರ್ಕಾರ, ಇಂದಿನ ಬೊಮ್ಮಾಯಿ ಸರ್ಕಾರದಲ್ಲಿ ಅದಾಗಿರ್ಬೋದು, ಈಗ ಬೊಮ್ಮಾಯಿ ಸರ್ಕಾರದಲ್ಲಿ ಕೇಳಿದಾಗ ಅದನ್ನೇ ಅಂದ್ವಿ, ಇಲ್ಲ ನಮಗೇನಪ್ಪ 2A ಕೊಟ್ಬಿಟ್ರೆ ಸಾಕು ಅಂತ. ಹಾಗಾಗಿ ಇವತ್ತು ಶಾಸಕರಿಗೆ ಕೊನೆಯ ಪಕ್ಷ ಗುರುಗಳು ನಮ್ಮ ಮನೆ ಬಾಗಿಲು ಬಂದು ಹೇಳಿದರು, ನಾನು ಹೋರಾಟ ಮಾಡುವಂಥ ಒಂದು ಅರಿವರ ಮೂಡಲಿ ಅನ್ನೋ ಉದ್ದೇಶಕ್ಕೆ ಭಕ್ತಾದಿಗಳ ಒತ್ತಡದ ಮೇರೆಗೆ ನಾನು ಮನೆಗೆ ಹೋಗ್ತದೆ. ಈಗ ನೀವು ಅವ್ರನ್ನ ಮಿನಿಸ್ಟರ್ ಮಾಡ್ರಿ, ಟಿಕೆಟ್ ಕೊಡ್ರಿ, MLA ಮಾಡೋಣ ಅಂತೇಳಿ ಎಲ್ಲ ಹೋರಾಟ ಮಾಡಿದಾಗ ನಿಮ್ಮ ವೇದಿಕೆ ಮೇಲೆ ಕಾಣಿಸ್ಕೊಳ್ತಾ ಇದ್ರು ಅವರು. ಕರೆಕ್ಟ್. ನೀವೇನು ಹೇಳಿದ್ರು ಕೇಳ್ತಾ ಇದ್ರು. ಈಗ ಅವ್ರೊಬ್ರು ಆಯ್ತಾ ಇಲ್ಲ, ನೀವು ಹೋಗಿ ಉಲ್ಟಾ ಮನವಿ ಕೊಡೋ ಪರಿಸ್ಥಿತಿ ಬಂದಿತ್ತಲ್ಲ. ತಪ್ಪೇನೈತೆ ಬಿಡ್ರಿ. ಈಗ ನಮ್ಮ ಹೋರಾಟದಿಂದ ಕೆಲವ್ರು ಆಗ್ಯಾರಪ್ಪ ಅಂತ ಖುಷಿ ಪಡೋಣ, ಬೆಳೀಲಿ ಬಿಡ್ರಿ, ಅವರು ಬೆಳೀಲಿ, ಯಾರು ಬೇಡ ಅಂತಾರೆ. ಈಗ ಬಂದಿಲ್ಲಪ್ಪ ಅಂತ ಅವ್ರು ಬಿಟ್ಟಿದ ವಿಚಾರ. ಹಾಗಾಗಿ ಕೊನೆ ಪಕ್ಷ ಯಾರ್ಯಾರೋ ನಮ್ಮ ಮಂದಿ ಮುಖ್ಯಮಂತ್ರಿ ಬೆಳೆಸ್ಯಾರ, ನಮ್ಮವ್ರ ಮಂತ್ರಿಗಳಾದ ತಪ್ಪೇನೈತಿ, ಬೆಳ್ಕೊಂಡು ಹೋಗಿ ಪೂರ್ತಿ ಹಿಂಗಾರ ಉದ್ಧಾರ ಆಗಲಿ.